ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಪುಟ್ಟಸ್ವಾಮಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನೊಂದು ಡೈಲಿ ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಶನಿವಾರ. ಸೊ ನೆನ್ನೆ ಬ್ಲಾಗ್ನ ನೀವು ನೋಡಿದ್ದೀರಾ. ಸೊ ನಾನು ಹೇಳಿದ್ದೀನಿ ನೆನ್ನೆ ನಾನು ಡೈಲಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ, ನನ್ನ ಜೀವನದಲ್ಲಿ ಏನಾಗುತ್ತೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ ಅಂತ. ಸೊ ಹಾಗೆಯೇ ಇವತ್ತು ಶನಿವಾರ. ಸೊ ನನ್ನ ಸೆಕೆಂಡ್ ಡೇ ಬ್ಲಾಗ್ ಅಂತ ಹೇಳ್ಬೋದು. ಸೊ ಕಂಟಿನ್ಯೂಯಸ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗೊತ್ತಿಲ್ಲ ಯಾವ ಥರ ಹೋಗುತ್ತೆ ಏನೋ ಅಂತ. ಸೊ ಹಾಗೆ ಇನ್ನೊಂದು ಹೇಳ್ಬಿಡ್ತೀನಿ. ಸೊ ನೀವು ಆಲ್ರೆಡಿ ಫೇಸಲ್ಲಿ ಅನ್ವಾಂಟೆಡ್ ಹೇರ್ಸ್ ಎಲ್ಲ ರಿಮೂವ್ ಮಾಡಿ ಅದು ವಿಡಿಯೋ ನೋಡಿದ್ದೀರಲ್ವಾ. ಸೊ ಇನ್ನೊಂದು ಸೆಕೆಂಡ್ ಡೇ ತುಂಬಾ ಸಾಫ್ಟಾಗಿದೆ. ನನಗಂತೂ ಲಿಟ್ರಲಿ ತುಂಬ ಸಾಫ್ಟಾಗಿದೆ, ಚೆನ್ನಾಗಿದೆ ಅಂತ ಫೀಲ್ ಆಗ್ತಿದೆ. ನಾನು ಏನಾದ್ರು ಇಷ್ಟೊತ್ತಿಗೆ ಏನಾದ್ರು ರೇಸರಲ್ಲಿ ಏನಾದ್ರು ಮಾಡಿದರೆ ಇಷ್ಟೊತ್ತು ಕಾಲೇ ಬರೋಕ್ಕೆ ಶುರು ಆಗಿಬಿಡೋದು. ಸೊ ಬಟ್ ಏನೂ ಆಗಿಲ್ಲ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ನನಗೆ ನನ್ನ ಮುಖ ತುಂಬ ಇಷ್ಟ ಆಗ್ತಾಯಿದೆ ಅಂತ ಹೇಳ್ಬೋದು. ಸೊ ನಾಳೆ ಭಾನುವಾರ, ನಾನು ನಾಳೆ ಊರಿಗೆ ಹೋಗ್ತಿದ್ದೀನಿ. ನಾಳೆ ನನ್ನ ತಮ್ಮಂದು ಮಣ್ಣೋಡೋ ಶಾಸ್ತ್ರ ಇದೆ. ನಮ್ಮ ಆಂಟಿ ಎಲ್ಲ ಫೋನ್ ಮಾಡಿ ಬಾ ಅಂತ ಹೇಳಿದರು, ಇವತ್ತೇ ಬಾ ಅಂತ ಹೇಳಿದರು, ಸಂಜೆನೇ ಬಂದ್ಬಿಡು ಅಂತ. ಸೊ ನಾನಿಲ್ಲ, ಅಂದರೆ ಮನೆಯಲ್ಲಿ ಎಲ್ಲನೂ ನೀಟ್ ಮಾಡಿ ಹೋಗಬೇಕು. ಇನ್ನು ಬರೋ 15 ಡೇಸ್ ಆಗುತ್ತೆ. ಅಷ್ಟರಲ್ಲಿ ಅಪ್ಪ ಮತ್ತೆ ಬಂದು ಕೆಲಸ ಮಾಡಬೇಕು. ಹಿಂಗೆ ಹೆಣ್ಮಕ್ಳ ಜೀವನ. ಸೊ ಹಾಗಾಗಿ ಎಲ್ಲ ಕೆಲಸನೂ ಮುಗಿಸ್ಬೇಕು. ಮತ್ತು ಫ್ರಿಜ್ಜಲ್ಲಿರೋ ವೆಜಿಟೇಬಲ್ಸ್ ಎಲ್ಲನೂ ಕೂಡ ನಾನು ಖಾಲಿ ಮಾಡಿ ಹೋಗಬೇಕು. ಇಲ್ಲ ಅಂತಂದರೆ ಆ ಬಿಯೋರ್ ಅವೆಲ್ಲ ನೋಡೋದಿಲ್ಲ. ಪಾಪ ಅವ್ರು ಬಂದು ಮಲಗಿದ್ದು ಅವೆಲ್ಲ ಅವ್ರಿಗೆ ಆಗೋದಿಲ್ಲ. ಅಂಥದ್ರಲ್ಲಿ ಇವೆಲ್ಲ ಕ್ಲೀನ್ ಮಾಡಿ ಅಂತ ನನಗೆ ಅವ್ರಿಗೆ ಹೇಳೋಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಸೊ ಪಾತ್ರೆಗಳೆಲ್ಲ ಎತ್ತಿಟ್ಟಿದ್ದೀನಿ. ಸೊ ಏನೇನಿದೆ ಎಲ್ಲನೂ ಆಲ್ಮೋಸ್ಟ್ ಖಾಲಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅಷ್ಟೇ. ಲಿಟ್ರಲಿ ನಾನು ಏನೇನು ಮಾತಾಡ್ತಿದ್ದೀನಿ ಅಂತಲೇ ನನಗೆ ಗೊತ್ತಾಗ್ತಾಯಿಲ್ಲ. ಸೊ ಒಂಥರ ಏನು ಪ್ಲ್ಯಾನ್ಸ್ ಇಲ್ಲ, ಸುಮ್ಮನೆ ರ್ಯಾಂಡಮಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗೆ ಪಾಪುಗೆ ಮುಹೂರ್ತಕ್ಕೆ ಬಟ್ಟೆ ಇದೆ, ಬಟ್ ನೆರವಿಗೆ ಬೀಗ್ರೂಟಕ್ಕೆ ಇಲ್ಲ. ಸೊ ಅದಕ್ಕೆ ತರಕ್ಕೆ ಅಂತ ಹೋಗಬೇಕು. ಇಲ್ಲ ಜುಡಿಯೋ ಇಲ್ಲ ಸ್ಟೈಲ್ ಯೂನಿಯನ್ ಎಲ್ಲೋ ಒಂದು ಕಡೆ, ಅಲ್ಲಿ ಎರಡು ಅಕ್ಕಪಕ್ಕ ಇದೆ. ಸೊ ನೋಡ್ತೀನಿ ಯಾವುದು ಅಂತ. ನನಗೇನು ಬೇಡ, ನಾನೇನು ತೊಗೊಳೋದಿಲ್ಲ. ಪಾಪುಗಷ್ಟೇ ಬಟ್ಟೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಅಭಿಯವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅಭಿ ಅವರು ಇಲ್ಲ ನಾನು ಬರೋಕ್ಕಾಗಲ್ಲ, ನೀನೇ ಹೋಗು ಅಂತ ಹೇಳಿದ್ದಾರೆ. ಸೊ ನಾನೇ ಇಲ್ಲೇ ಹೋಗಿ ಆಟೋದಲ್ಲಿ ಹೋಗಿ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪಗೂ ಊಟ ಎಲ್ಲ ಮಾಡಿಸಿ ಎಲ್ಲ ಆಗಿದೆ, ರೆಡಿ ಆಗಿದೆ. ಅವನಿಗೂ ಬಟ್ಟೆ ಹಾಕ್ಕೊಂಡು ಕರ್ಕೊಂಡು ಹೋಗಬೇಕು. ಸೊ ಅಷ್ಟೇ, ಹೋಗ್ತೀನಿ, ತೋರಿಸ್ತೀನಿ ಏನೇನೆಲ್ಲ ತೊಗೋತೀನಿ ಅಂತ. ಸೊ ಅದಕ್ಕೂ ಮುಂಚೆ ನಾನೊಂದು ಸ್ಯಾಂಡ್ವಿಚ್ ರೆಸಿಪಿನ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಒಂಥರ ಈಸಿ ಪೀಸಿ, ಅರಿಬರಿಲಿದ್ದಾಗ ಆರಾಮ್ಸೆ ಮಾಡ್ಕೊಂಬಿಡ್ಬೋದು, ಹೊಟ್ಟೆನೂ ತುಂಬುತ್ತೆ. ಸೊ ನಾನು ಇದಕ್ಕೆ ವೆಜ್ಜೀಸ್ ಎಲ್ಲ ಹಾಕಿ ಮಾಡ್ತೀನಿ. ಸೊ ಅದನ್ನು ತೋರಿಸ್ತೀನಿ. ಸೊ ಆಲ್ರೆಡಿ 4:30 ಆಗಿದೆ, ನಾನು ಇನ್ನೂ ಊಟ ಮಾಡಿಲ್ಲ. ಏನಕ್ಕೆ ಅಂತಂದರೆ ಮಧ್ಯಾಹ್ನವರೆಗೂ ಒಂಥರ ಏನೋ ನನಗೆ ಮೂಡೇ ಇರಲಿಲ್ಲ ಏನು ಕೆಲಸ ಮಾಡೋಕ್ಕೆ. ಆರಾಮಾಗಿ ಕೂತ್ಕೊಂಡು ಸುಮ್ಮನೆ ಬೆಳಗ್ಗೆ ಎದ್ದಿದ್ದು ಲೇಟು. ಇವಾಗ ಶನಿವಾರ ಆಯಿತು, ವಾರ ಬೇರೆ ಮಾಡಬೇಕಿತ್ತು. ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ನಂಗೆ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡೋಕ್ಕಾಗಲಿಲ್ಲ. ಯೂಶ್ವಲಿ ನಾನು ಅರ್ಲಿ ಮಾರ್ನಿಂಗ್ಗೆ ಪೂಜೆ ಮುಗಿಸ್ಬಿಡ್ತೀನಿ. ಅದು ಮುಗಿದ್ರೆ ಆರಾಮ್ಸೆ ದಿನ ಎಲ್ಲ ಫುಲ್ ಫ್ರೀಯಾಗಿರುತ್ತೆ ಅಂತ. ಬಟ್ ಇವತ್ತು ನಾನು ಯಾಕೋ ಬೆಳಗ್ಗೆ ಎದ್ದಾಡೋಕ್ಕೂ ಆಗಲಿಲ್ಲ. ನಾನು ಆಲ್ರೆಡಿ ಎದ್ದಾಗ 7:15 ಏನೋ ಆಗಿಬಿಟ್ಟಿತ್ತು. ಸೊ ಅಭಿಯವ್ರಿಗೆ ತಿಂಡಿ ಬೇರೆ ಮಾಡಿಕೊಡ್ಬೇಕಿತ್ತು. ಸೊ ಹಾಗಾಗಿ ನಾನೇನು ಸ್ನಾನ ಮಾಡಲಿಲ್ಲ. ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿ ನನ್ನ ಮಗ ಎದ್ದು ಅವನಿಗೆ ಊಟ ಮಾಡಿಸಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ಟುಡಿಯೋಗೆ ಹೋಗ್ತೀನಿ. ಹಾಗೆ ನಾನು ನಾಳೆ ಹೋದರೆ ಮತ್ತೆ ನಾನು ಮದುವೆ ಮುಗಿಸ್ಕೊಂಡು ಬರೋದು ಇಲ್ಲ ನೆರವಿ ಮುಗಿಸ್ಕೊಂಡು ಬರೋದು ಅಂತ ಪ್ಲ್ಯಾನ್ ಇರೋದು. ಸೊ ಅದೆಲ್ಲ ಏನೇನು ಪ್ಯಾಕ್ ಮಾಡ್ಕೊತೀನಿ, ಆ ಥರ ವ್ಲಾಗ್ ಹೇಗೋಗುತ್ತೆ ಹಾಗೆ ತೋರಿಸ್ತೀನಿ. ಸೊ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನಿಮಗೆ ನಾನು ಇಷ್ಟ ಯೂಶುವಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಏನು ಸ್ಯಾಂಡ್ವಿಚ್ನ ಮಾಡ್ತಾಯಿದ್ದೀವಿ, ತುಂಬ ವೆರೈಟಿಯಾಗಿ ಮಾಡ್ಕೋಬೋದು. ಸೊ ನಮ್ಮ ಹತ್ರ ಅವಕ್ಯಾಡೋ ಇತ್ತಂದರೆ ಅವಕ್ಯಾಡೋದಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ಮನೇಲಿರೋರೆಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ನಾನಿಲ್ಲಿ ಮೊದಲಿಗೆ ಅದಕ್ಕೆ ಬೇಕಿರ್ತಕ್ಕಂಥ ತರಕಾರಿಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿ ನಾನು ಒಬ್ಳಿಗೆ ಮಾಡ್ಕೋತಾ ಇರೋದ್ರಿಂದ 2 ಬ್ರೆಡ್ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಯಾಪ್ಸಿಕಮ್ನ ಜಾಸ್ತಿ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ಮೇ ಇಲ್ಲಿ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಟೊಮ್ಯಾಟೊನ ಒಳಗಡೆ ತಿರುಳನ್ನು ತೆಗೆದು ಅರ್ಧ ಟೊಮ್ಯಾಟೊನ ತೊಗೊಂಡಿದ್ದೀನಿ. ಸೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಅದನ್ನೊಂದು ರೌಂಡ್ ಮಿಕ್ಸ್ ಮಾಡಿಕೊಂಡೆ ಬೌಲ್ಗೆ ಹಾಕ್ಕೊಂಡು. ಇದಕ್ಕೆ ನಾನು ಸಫೋಲಾ ಅವ್ರದ್ದು ಎಗ್ಲೆಸ್ ಮಯೋನೀಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯು ಬಿಲೀವ್ ಮಿ ಆರ್ ನಾಟ್, ತುಂಬಾ ಚೆನ್ನಾಗಿದೆ ಮಯೋನೀಸ್ ಇದು. ನಾನು ಡಿಮಾರ್ಟ್ಗೆ ಹೋದಾಗ ಒಂದು ಸಲ
ಬೈ ಒನ್ ಗೆಟ್ ಒನ್ ಇತ್ತು. ಸೊ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತಂದಿದ್ದೆ. ಸೊ ಇದು ನನ್ನ ಇಷ್ಟು ಚೆನ್ನಾಗಿ ಮಾಡಿ ಕಲ್ತಿರೋದು ಅಂದರೆ ತುಂಬ ಫೇಲ್ಯೂರ್ಸ್ಗಳಿರುತ್ತೆ, ಅದರಲ್ಲಂತೂ ಡೌಟಿಲ್ಲ. ಸೊ ಇನ್ನೂ ನನ್ನ ಗಂಡನ ಮನೆಯಲ್ಲಿ ಫ್ರಿಜ್ಜಲ್ಲಿ ಹಾಗೇ ಇದೆ ಒಂದು ಮಯೋನೀಸು. ಬಟ್ ಏನು ಮಾಡಿಬಿಟ್ಟೆ ಅಂದರೆ ಅದು ಗಾರ್ಲಿಕ್ ಫ್ಲೇವರ್ ತೊಗೊಂಬಿಟ್ಟೆ. ಅದನ್ನ ನಾವು ತುಂಬ ಯೂಸ್ ಮಾಡೋಕ್ಕೆ ಆಗೋಲ್ಲ. ಅದು ಹಂಗೆ ಒಂಥರ ಮಕ್ಕೊಡ್ದಂಗೆ ಆಗುತ್ತೆ ಅದು ಫ್ಲೇವರು. ಸೊ ಹಾಗಾಗಿ ನಾನೇನು ಮಾಡಿದೆ, ಒಂಥರ ಏನು ಎಗ್ಲೆಸ್ಸು ಮತ್ತು ಏನು ಫ್ಲೇವರ್ಲೆಸ್ ಇರೋ ಮಯೋನೀಸ್ನ ತಂದಿದ್ದೆ. ಸೊ ಇದಕ್ಕೆ ನಾವು ಫ್ಲೇವರ್ಸ್ನ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನಾನು ಮಯೋನೀಸ್ ಹಾಕ್ಕೊಂಡೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡೆ, ಸಾಕಾಗುತ್ತೆ ಏನು ಅಂತ. ಸೊ ಅದೆಲ್ಲ ಮಿಕ್ಸ್ ಆದಮೇಲೆ ನಾನು ಹರ್ಬ್ಸ್ ಎಲ್ಲ ಹಾಕ್ಕೊತಿದ್ದೀನಿ. ಸ್ವಲ್ಪ ಸಾಲ್ಟು, ನನ್ನ ಹತ್ರ ಏನದು ಆರ್ಗ್ಯಾನೋಸ್ ಇತ್ತು, ಆರ್ಗ್ಯಾನೋಸು, ಸ್ವಲ್ಪ ಗರಂ ಮಸಾಲ. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಬ್ಲೆಡ್ ಸ್ಲೈಸ್ನ ತೊಗೊಂಡು ಅದಕ್ಕೆ ನಾನು ಟೊಮ್ಯಾಟೊ ಕೆಚಪ್ನ ಹಾಕೋತಿದ್ದೀನಿ. ಈ ಪ್ಲೇಸಿಗೆ ನೀವು ಗ್ರೀನ್ ಚಟ್ನಿನ ಹಾಕೋದು, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 1-2 ಮೆಣಸಿನ್ಕಾಯಿ, ಪುದೀನ ಹಾಕ್ಕೊಂಡು ರುಬ್ಕೊಂಡು ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ನನ್ನೊಬ್ಳಿಗೆ ಮಾಡ್ತಿರೋದ್ರಿಂದ ಹಾಗೂ ಟೈಮ್ ಆಗಿದ್ದರಿಂದ ಸೊ ನಾನು ಯಾವುದೇ ಚಟ್ನಿ ಎಲ್ಲೂ ಮಾಡ್ಕೊಳಕ್ಕೆ ಹೋಗಿಲ್ಲ. ಡೈರೆಕ್ಟು ಕೆಚಪ್ನ ಹಾಕಿ ಅದ್ರ ಮೇಲ್ಗಡೆ ನಾನೇನು ಸ್ಟಫಿಂಗ್ನ ಮಾಡ್ಕೊಂಡಿದ್ದೆ ಅದನ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮಾಡಿರ್ತಕ್ಕಂಥ ಸ್ಟಫಿಂಗು 4 ಬ್ರೆಡ್ಡಿಗೆ ಮಾಡ್ಬೋದು, ಅಂದರೆ ಹಾಕ್ಬೋದು, ಅಷ್ಟಿತ್ತು. ಸೊ ನಾನು ತಿಂದಿದ್ದೆ ಒಬ್ಳಲ್ವ, ಸೊ ಹಾಗಾಗಿ 2 ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ. ವೆಜ್ಜೀಸ್ ಎಷ್ಟಿದ್ರೇನು ತಿನ್ಬೋದಲ್ಲ ಅಂತ ಹೇಳ್ಬಿಟ್ಟು. ಸೊ ತುಂಬ ವೆರೈಟಿಯಾಗಿ ಮಾಡ್ಬೋದು. ಸೊ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಎಲ್ಲ ಸ್ಯಾಂಡ್ವಿಚ್ನ ಮಾಡ್ಬೋದು ಅಂತ. ಸೊ ಎಷ್ಟೊಂದು ಜನಕ್ಕೆ ಅವೊಕ್ಯಾಡೋ ತಿನ್ನೋಕ್ಕೆ ಆ ಫ್ಲೇವರ್ ಇಷ್ಟ ಆಗೋದಿಲ್ಲ. ಬಟ್ ನಾನು ಅವೊಕ್ಯಾಡೋ ಸ್ಯಾಂಡ್ವಿಚ್ ಎಷ್ಟು ಮಟ್ಟಿಗೆ ಇಷ್ಟ ಇದೆ ಅಂದರೆ, ನಮ್ಮ ಅವರ ತೋಟದಲ್ಲೇ ಬೆಳೀತಾರೆ ಅವೊಕ್ಯಾಡೋ. ಸೊ ಡೆಫಿನೆಟ್ಲಿ ಕಿತ್ಕೊಂಬಂದರೆ ಈ ಸಲ ಹೋದಾಗ ಮಾಡಿ ತೋರಿಸ್ತೀನಿ. ಸೊ ಆರಾಮಾಗಿ ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ಕಟ್ಬಿಡ್ಬೋದು. ಅದು ಬೇಗ ಮೆತ್ತಗೂ ಕೂಡ ಆಗೋದಿಲ್ಲ. ಸೊ ಇವಾಗ ಒಂದು ತವ ಇಟ್ಕೊಂಡು, ತವ ಕಾಯ್ದಮೇಲೆ ನಾನು ತುಪ್ಪದಲ್ಲಿ ಯೂಶ್ವಲಿ ಸುಟ್ಕೋತೀನಿ. ನೀವು ಬಟರ್, ಆಯಿಲ್ ಯಾವುದಾದ್ರು ಯೂಸ್ ಮಾಡ್ಕೋಬೋದು. ಸೊ ನಿಧಾನಕ್ಕೆ ಕಡಿಮೆ ಉರಿನಲ್ಲಿ 2 ಕಡೆಯೂ ಕ್ರಿಸ್ಪ್ ಆಗೋ ಥರ ಬೇಯಿಸ್ಕೊಂಡು ಎತ್ಕೊಂಡು ಕಟ್ ಮಾಡಿದ್ರೆ ನಮ್ಮ ಸ್ಯಾಂಡ್ವಿಚ್ ರೆಡಿಯಾಗಿದೆ ಆಗುತ್ತೆ. ಸೊ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಬ್ರೆಡ್ ಅಂದರೆ, ಸ್ಯಾಂಡ್ವಿಚ್ ಅಂದರೆ ಎಸ್ಪೆಷಲಿ ನಂಗೆ ತುಂಬಾ ಇಷ್ಟ. ಈ ಪಾನಿಪುರಿ, ಮಸಾಲ ಪುರಿಗಿಂತನೂ ಕೂಡ ಸ್ಯಾಂಡ್ವಿಚ್ ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ನೀವು ಕಮೆಂಟ್ ಮಾಡಿ ನಿಮ್ಗೆ ಯಾವ ಸ್ನ್ಯಾಕ್ಸು ತುಂಬ ಇಷ್ಟ ಅಂತ. ಸೊ ನಮ್ಮ ಸ್ಯಾಂಡ್ವಿಚ್ನ ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ. ಸೊ ಇನ್ನು ನನ್ನ ಮಗನಿಗೂ ಕೂಡ ಟೇಸ್ಟ್ ಮಾಡಿಸ್ತೀನಿ. ನೀವೇ ಲೈವಾಗಿ ನೋಡ್ಬೋದು ಅವನು ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾನೆ ಅಂತ. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಸ್ಯಾಂಡ್ವಿಚ್ ಅಂತೂ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿದೆ. ಸೊ ನೋಡೋಕ್ಕೆ ತುಂಬ ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಸೊ ಟೇಸ್ಟ್ ಮಾಡಬೇಕು. ಪನ್ನು ಕೂಡ ಟೇಸ್ಟ್ ಮಾಡ್ತಾನಲ್ಲ ಮನೆ. ಕಚ್ಚಿ ಚೆನ್ನಾಗಿದೆ. ಸೂಪರ್ ತುಂಬ ಚೆನ್ನಾಗಿದೆ. ಸೊ ಆರಾಮಾಗಿ ಫ್ರೀ ಇಲ್ದಿರೋ ಟೈಮಲ್ಲಿ ಒಂಥರ ಅರ್ಜೆಂಟಿಗೆ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಸೊ ನಾನು ಪನ್ನು ಇವಾಗ ಸ್ಯಾಂಡ್ವಿಚ್ನ ಎಂಜಾಯ್ ಮಾಡಿ ಇಬ್ಬರು ಹೊಡ್ತೀವಿ ಹೊರಗಡೆ. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಸೊ ಬನ್ನಿ, ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ತಿಂದು ಹೊಡ್ತೀವಿ. ವಿತಿನ್ 10 ಮಿನಿಟ್ಸಲ್ಲಿ ನಮ್ಮ ಸ್ಯಾಂಡ್ವಿಚ್ ರೆಡಿ ಆಗಿದ್ದು ಆಯಿತು, ನಾವು ತಿಂದಿದ್ದು ಆಯಿತು. ಸೊ ನಾನು ಪಾಪು ಇಬ್ಬರು ಕೂಡ ಹೊರಟ್ವಿ. ಆಟೋನ ಬುಕ್ ಮಾಡಿದ್ದೆ ಊಬರಲ್ಲಿ. ಸೊ ಆಟೋ ಬಂದು ಕಾಯ್ತಾಯಿತ್ತು. ಆಟೋ ಹತ್ಕೊಂಡು ನಾವು ಫಸ್ಟ್ ಹೋಗಿದ್ದು ಝೂಡಿಯೋಗೆ. ಸೊ ಝೂಡಿಯೋಗೆ ಏನಕ್ಕೆ ಅಂತಂದರೆ, ಲಾಸ್ಟ್ ಟೈಮ್ ನಾನು ವಿಶಾಲ್ ಮಾರ್ಟಲ್ಲೂ ಕಲೆಕ್ಷನ್ಸ್ನ ನೋಡಿದ್ದೆ. ಅಷ್ಟೊಂದೆಲ್ಲ ಶರ್ಟು ಅದೆಲ್ಲ ಕಲೆಕ್ಷನ್ಸ್ ಇರಲಿಲ್ಲ. ನಾನು ನೀಡಿತ್ತು ಅವತ್ತು ಮಂತ್ರಾಲಯಕ್ಕೆ ಹೋಗಲೇಬೇಕು ಅಂತ ಯಾವುದೋ ಒಂದು ಪಿಕ್ ಮಾಡಿದ್ದೆ. ಸೊ ಝೂಡಿಯೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದೆ. ಬಟ್ ನನ್ನ ವಿಪರ್ಯಾಸ ಏನಂದರೆ, ಅಲ್ಲೂ ಕೂಡ ಯಾವುದೇ ಶರ್ಟ್ ಆ ಥರ ಕಲೆಕ್ಷನ್ಸ್ ಇರಲಿಲ್ಲ. ತುಂಬ ವಿಂಟರ್ ಕಲೆಕ್ಷನ್ಸ್ ಇತ್ತು. ಸೊ ನನಗೆ ಆ ಥರ ಬೇಕಿರಲಿಲ್ಲ. ಏನಕ್ಕೆ ಅಂತಂದರೆ, ನಾನು ಬೀಗ್ರೂಟಕ್ಕೆ ಅಂತಂದ್ಬಿಟ್ಟು ಒಂದು ಶರ್ಟು, ಪ್ಯಾಂಟ್ ಈ ಥರ ನೋಡೋಣ ಅಂತ ಹೋಗಿದ್ದೆ. ಬಟ್ ಅಲ್ಲಿ ನನಗೆ ಯಾವುದೂ ಸಿಗಲಿಲ್ಲ. ಬಟ್ ಏನದು ನಮಗೆ ಕಲೆಕ್ಷನ್ನು, ನಾನು ಜೆಂಟ್ಸ್ ಸೆಕ್ಷನ್ಗೆ ಹೋಗಲಿಲ್ಲ. ವುಮನ್ ಸೆಕ್ಷನಲ್ಲಂತೂ ತುಂಬಾ ಏನದು ಎಡಿಷನ್ಸ್ ಎಲ್ಲ ಅಪ್ಡೇಟ್ ಮಾಡಿದರು. ತುಂಬ ಚೆನ್ನಾಗಿತ್ತು. ನಂಗೆ ಎಕ್ಸ್ಪೆಷಲಿ
ಏನದು ಫ್ಲ್ಯಾಟ್ಸು ತುಂಬ ಇಷ್ಟ ಆಯಿತು. ತುಂಬಾ ಚೆನ್ನಾಗಿತ್ತು. ನನ್ನ ಕಾಲ್ಗೆ ಎಕ್ಸ್ಪೆಷಲಿ ಈ ಸಲ ನನ್ನ ಸೈಜ್ಗಳು ಅವೈಲಬಲ್ ಇತ್ತು. ಅದೇ ಒಂದು ಖುಷಿಯಾದ ವಿಚಾರ ಅನಿಸುತ್ತೆ. ಸೊ ಅದಾದಮೇಲೆ ಏನು ಕುರ್ತಾಸ್ ಎಲ್ಲ ನೋಡ್ತಿದ್ವಿ. ಕುರ್ತಾಸು ಕೂಡ ತುಂಬ ಚೆನ್ನಾಗಿತ್ತು. ನಾವು ಲಾಸ್ಟ್ ಟೈಮ್ ಹೋದಾಗ ಪಾಪುಗೆ ಬಟ್ಟೆ ತರೋಕ್ಕೆ ಆವಾಗ ಇಷ್ಟೊಂದೆಲ್ಲ ಇರಲಿಲ್ಲ ಕುರ್ತಾಸಲ್ಲಿ ವೆರೈಟೀಸು. ಬಟ್ ಈ ಸಲ ಇತ್ತು ಅಂತಲೇ ಹೇಳ್ಬೋದು. ಸೊ ಪಾಪುಗೆ ನಾನು ತೊಗೊಂಡೆ. ಅವನೇ ಫುಲ್ಲು ದೊಡ್ಡ ಮನುಷ್ಯನ ಥರ ನಿಂತ್ಕೊಂಡು ಇದು ತೊಗೋ ಅಂತ ಹೇಳ್ತಾ ಇದ್ದ. ಸೊ ಆ ಕ್ಲಿಪ್ಪಿಂಗ್ನ ಹಾಗೆ ಇಟ್ಟಿದ್ದೀನಿ, ನೀವು ಕೇಳಿಸ್ಕೊಳ್ಳಿ ಅವನು ಏನು ಹೇಳ್ತಾನೆ ಅಂತ. ಸೊ ನಾನು ಅದನ್ನೇ ಸರ್ಚ್ ಮಾಡ್ತಿದ್ದೀನಿ, ಎಲ್ಲೂ ನನಗೆ ಸಿಗ್ತಾ ಇರಲಿಲ್ಲ. ಸೊ ಫೈನಲಿ ಹೋಗಿದ್ದಕ್ಕೆ ತರೋಣ ಅಂದ್ಬಿಟ್ಟು ಹಂಗೆ ಒಂದು ಬಟ್ಟೆ ತಂದೆ. ಯಾವುದು ಯಾವ ಬಟ್ಟೆ ಬೇಕು? ನೋ ಅದು ಚೆನ್ನಾಗಿದೆಯಾ? ಪನ್ನು ಇದು ಚೆನ್ನಾಗಿದೆ ನೋಡಿ. ಸೊ ಹಂಗೆ ನನಗೆ ಈ ಬಟ್ಟೆ ಬೇಕು, ಇದು ತೊಗೊಡು ಅಂತ ಒಂದು 4-5 ಇಟ್ಕೊಂಬಂದವನೇ. ಸೊ ಹಿಂಗೆ ಅವನ ಒಂಥರ ಇವಾಗೇನು ಹ್ಯಾಂಡ್ಲ್ ಮಾಡೋದು ತುಂಬ ಕಷ್ಟ ಏನಿಲ್ಲ. ನೆಕ್ಸ್ಟ್ ಮಂತ್ ಅವನಿಗೆ 2 ಇಯರ್ಸ್ ಕಂಪ್ಲೀಟ್ ಆಗ್ತಿದೆ. ಸೊ ಶಾಪಿಂಗ್ ಹೋದಾಗ ಏನು ಮಾಡ್ತಾನೋ ಏನೋ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಎತ್ಕೊಳ್ಳೂ ಇಲ್ಲ, ಕರ್ಕೊಂಡೋಗಿ ಸುಮ್ಮನೆ ಕೆಳಗೆ ಬಿಟ್ಟು ಅವನೇ ಎಲ್ಲ ನೋಡ್ತಿದ್ದ, ತಿರ್ಗಾಡ್ತಿದ್ದ. ನಾನೊಂದು ಕಣ್ಣಿಟ್ಟಿದ್ದೆ ಅಷ್ಟೇ, ಎಲ್ಲಿದ್ದಾನೆ ಏನು ಅಂತ. ಸೊ ಅದಾದಮೇಲೆ ಅಲ್ಲಿ ಒಂದು ನನಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಬಿಕಾಸ್ ನಂಗೆ ಅಲ್ಲೇನು ಕಲೆಕ್ಷನ್ಸ್ ಇರಲಿಲ್ಲ ಪಾಪುಗೆ. ಸೊ ಮತ್ತೇನು ನೋಡೋಕ್ಕಿಲ್ಲ, ನನಗೂ ಏನು ತೊಗೊಳಕ್ಕಿಲ್ಲ ಅಂತ ನಾನು ಬೇಗ ಹೊರಗಡೆ ಬಂದು ಅನ್ಲಿಮಿಟೆಡ್ ಇತ್ತು ಪಕ್ಕದಲ್ಲೇ. ಸೊ ಅನ್ಲಿಮಿಟೆಡಿಗೆ ಹೋಗೋಣ ಅಂತ ಬಂದರೆ ನನ್ನ ಮಗ ಮುಂದೆ ಕೂತ್ಕೊಂಡಿದ್ದಾನೆ. ಕೂತ್ಕೊಂಡ್ಬಿಟ್ಟು ಅಮ್ಮ ಬಾ ನೀನು ಪಕ್ಕ ಕೂತ್ಕೊ ಅಂತ ನನ್ನ ಕರೀತಿದ್ದ. ಸೊ ಅದಾದಮೇಲೆ ಒಳಗೆ ಬಂದು ಹಂಗೆ ಕಲೆಕ್ಷನ್ನ ನೋಡಿದೆ. ನಂಗೊಂದು ಬ್ಲ್ಯಾಕ್ ಟೀ ಶರ್ಟ್ ಬೇಕಿತ್ತು. ಸೊ ಮೊದಲನೇದಾಗಿ ಒಂದು ಟೀ ಶರ್ಟ್ನ ನೋಡಿದೆ. ನಂಗೆ ಅಷ್ಟು ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಆಮೇಲೆ ನನಗೆ ಕಲೆಕ್ಷನ್ಸ್ ಎಲ್ಲ ನೋಡಿದಾಗ ಸ್ವಲ್ಪ ಜಾತ್ರೆ ಅನ್ನೋ ಥರ ಫೀಲ್ ಆಯಿತು. ಅಷ್ಟೊಂದು ಎಲ್ಲ ಇಂಪ್ರೆಸಿವ್ ಅನಿಸ್ಲಿಲ್ಲ ನನಗೆ ಬಟ್ಟೆ. ಪಾಪುಗೆ ಮೇಲ್ಗಡೆ ಕಿಡ್ಸ್ ಸೆಕ್ಷನ್ಗೆ ಹೋದಾಗ ಅಲ್ಲೇನಂದರೆ ಎಲ್ಲ ಬರೀ 6 to 12 ಮಂತ್ಸೇ ಇದೆ. ತುಂಬ ಸೈಜ್ ಎಡಿಷನ್ಸೇ ಇರಲಿಲ್ಲ. ಸೊ ಇಷ್ಟ ಆಗಿದ್ದು ಒಂದು ಶರ್ಟು, ಆ ಶರ್ಟಲ್ಲಿ ತುಂಬ ಚಿಕ್ಕದಿತ್ತು. ಸೊ ಕೊಡ್ತಾ ಏನಕ್ಕೆ ಅಷ್ಟದು ಅಂದ್ಕೊಂಡು ನಾನೇನು ತೊಗೊಳ್ಳೇ ಇಲ್ಲ. ವಿತಿನ್ ಒಂದು 5 ಮಿನಿಟ್ಸಲ್ಲೇ ಮುಗಿಸ್ಕೊಂಡ್ಬಂದ್ಬಿಟ್ಟೆ. ಬಿಕಾಸ್ ನಂಗೆ ಅಲ್ಲೇನು ಇಷ್ಟ ಆಗಲಿಲ್ಲ ಅಂತ. ಸೊ ಬರ್ತಾನೆ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ನಾನು ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ ನಾನು ಯಾವ ಬಟ್ಟೆ ತೊಗೊಂಡೆ ಪಾಪುಗೆ ಅಂತ. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗಷ್ಟೇ ಮನೆಗೆ ಬಂದ್ವಿ. ಸೊ ಏನಂತಂದರೆ ಮೊದಲು ಝೂಡಿಯೋಗೆ ಹೋಗಿದೆ. ಝೂಡಿಯೋದಲ್ಲಂತೂ ನನಗಂತೂ ಯಾವ ಕಲೆಕ್ಷನ್ಸು ಸಿಗಲೇ ಇಲ್ಲ ಪಾಪುಗೆ. ಲಾಸ್ಟ್ ಟೈಮ್ ಹೋದಾಗ ಪಾಪುಗೆ ತುಂಬ ಚೆನ್ನಾಗಿತ್ತು ಶರ್ಟ್ಸ್ ಎಲ್ಲ, ಬಟ್ ಇವಾಗ ಏನೂ ಸಿಗಲೇ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಒಂದು ಸೆಟ್ ಇತ್ತು, ಒಂದು ಟೀ ಶರ್ಟ್ ಇತ್ತು. ಟೀ ಶರ್ಟ್ ಡೈಲಿ ಯೂಸಿಗೆ ಬೇಕಿತ್ತು. ಸೊ ಒಂದು ಟೀ ಶರ್ಟ್ ತೊಗೊಂಡು ಇನ್ನೊಂದು ಸೆಟ್ ಥರ ಬರುತ್ತಲ್ಲ ಆ ಥರ ತೊಗೊಂಬಂದೆ, ಟೀ ಶರ್ಟ್ ಮತ್ತು ಚಡ್ಡಿನ. ಸೊ ಅದ್ರ ಪಕ್ಕದೆಲ್ಲ ಅನ್ಲಿಮಿಟೆಡ್ ಇತ್ತು. ಪರ್ಸ್ನಲಿ ನಂಗೆ ಅನ್ಲಿಮಿಟೆಡ್ ಸ್ವಲ್ಪ ಜಾತ್ರೆ ಅಂತ ಫೀಲ್ ಆಯಿತು. ಅದು ಬಿಟ್ಟರೆ ಜುಡಿಯೋದಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಮ್ಗಳಿಗೆಲ್ಲ. ಸೊ ಸ್ಲಿಪ್ಪರ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು. ಫ್ಲ್ಯಾಟ್ಸಲ್ಲಂತೂ ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೆಷಲಿ ಈ ಸಲ ನನ್ನ ಸೈಜ್ ಇತ್ತು. ಪ್ರತಿ ಸಲ ನೋಡ್ತೀನಿ ನನ್ನ ಸೈಜೇ ಇರೋದಿಲ್ಲ ಯಾವುದ್ರಲ್ಲೂ. ಇಷ್ಟ ಆಗಿದ್ದು ಸ್ಲಿಪ್ಪರಲ್ಲಿ ಸೈಜ್ ಇರೋಲ್ಲ, ಬಟ್ ಸೈಜ್ ಇತ್ತು. ಸೊ ನಾನು ಇವಾಗ ಸುಮ್ಮನೆ ಇನ್ವೆಸ್ಟ್ ಮಾಡೋದೇನಕ್ಕೆ ಅಂತ ನಾನು ಏನೂ ತೊಗೊಳ್ಳಿಲ್ಲ. ಪಾಪುಗೆ ಜಸ್ಟ್ ಬಟ್ಟೆ ತೊಗೊಂಡು ಬಂದುಬಿಟ್ಟೆ. ಸೊ ಇವಾಗ ತೋರಿಸ್ತೀನಿ ಯಾವ ತೊಗೊಂಡೆ ಅಂತ. ಸೊ ಮೊದಲನೇದಾಗಿ ಇದು ತೊಗೊಂಡೆ. ಸೊ ಬ್ಲ್ಯಾಕ್ ಶರ್ಟು. ಸೊ ಬ್ಲ್ಯಾಕ್ ಶರ್ಟಿಗೆ ಈ ಥರ ವೈಟ್, ಅದು ಹಾಫ್ ವೈಟ್ ಕಲರು ಈ ಥರ ಲೈನ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಈ ಥರ ಚಡ್ಡಿ ಇದೆ. ಸೊ ನಮ್ಮ ಮಮ್ಮಿದು ಒಂದೇ ಯಾವಾಗಲೂ ಕಂಪ್ಲೇಂಟ್ ಏನಂದರೆ ಪಾಪುಗೆ ಜಾಸ್ತಿ ವೈಟೇ ತೊಗೊತೀಯಾ ಅಂತ. ಸೊ ಅದಕ್ಕೆ ಫಾರ್ ದ ಚೇಂಜ್ ಇರಲಿ ಅಂತ ಅದೊಂದು ಬ್ಲ್ಯಾಕ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಟೀ ಶರ್ಟ್ ತೊಗೊಂಡೆ, ಒಂದು ಡೈಲಿ ಯೂಸ್ ಟೀ ಶರ್ಟು. ಆ ಡೈಲಿ ಯೂಸ್ ಟೀ ಶರ್ಟು ಕೂಡ ಬ್ಲ್ಯಾಕೇ ತೊಗೊಂಡಿದ್ದೀನಿ. ಸೊ ನಮ್ಮ ಪಾಪು ಬ್ಲ್ಯಾಕಲ್ಲಿ ಚೆನ್ನಾಗಿ ಕಾಣಿಸ್ತಾನೆ, ಬಟ್ ಅವನ ಹತ್ರ ಹಾರ್ಡ್ಲಿ ಒಂದೇ ಟೀ ಶರ್ಟ್ ಅಂತ ಅನಿಸುತ್ತೆ ಬ್ಲ್ಯಾಕ್ ಕಲರ್ ಇರೋದು. ಅದು ಕೂಡ ಹಳೇದಾಗ್ತಾ ಇದೆ. ಸೊ ಅಂದರೆ ಡೈಲಿ ಯೂಸ್ ಟೀ ಶರ್ಟು. ಸೊ ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಸೊ ಹಾಗಾಗಿ ಅದೊಂದು ತೊಗೊಂಡೆ, ತುಂಬ ಬ್ರೈಟಾಗಿ ಕಾಣಿಸ್ತಾನೆ ಅಂತ. ಸೊ ಆಮೇಲೆ ಇದೊಂದು ತೊಗೊಂಡೆ ಡೈಲಿ ಯೂಸಿಗೆ. ಸೊ ಇವೆರಡನ್ನ ತೊಗೊಂಡು ಸುಮ್ಮನೆ ಬಂದ್ವಿ.
ಅಷ್ಟೇ. ಇವಾಗ ಏನು ಮಾಡಬೇಕಂದ್ರೆ ಬಟ್ಟೆ ಮಡಚಬೇಕು, ಬಟ್ಟೆ ಒಣೆ ಹಾಕಬೇಕು. ಸೊ ಹಾಗೆ ನಾನು ನಾಳೆ ತೊಗೊಂಡೋಗೋಕ್ಕೆ ಸೀರಿಯಸ್ಲಿ ನಂಗೆ ಒಂಥರ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ಏನು ತೊಗೊಂಡೋಗ್ಬೇಕು ಏನು ತೊಗೊಂಡೋಗ್ಬಾರ್ದು ಅಂತ ನಂಗೆ ಲಿಟ್ರಲಿ ಗೊತ್ತಾಗ್ತಾ ಇಲ್ಲ. ಸೊ ಏನಾದ್ರು ಮಿಸ್ ಮಾಡ್ಕೊಂಡು ಹೋದರೂ ಕೂಡ ಗುರುವಾರ ಮದುವೆಗೆ ಅಭಿಯವ್ರು ಬರ್ತಾರೆ, ಅವ್ರು ತಂದು ಕೊಡ್ತಾರೆ. ಸೊ ಆ ಧೈರ್ಯದ ಮೇಲೆ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ. ಅಡುಗೆ ಮಾಡಬೇಕು. ಸೊ ಅಡುಗೆ ಏನು ಮಾಡೋದು ಏನು ಅಂತ ಗೊತ್ತಿಲ್ಲ. ಸೊ ಇವಾಗ 6:30. ಸೊ ಕೇಳ್ತೀನಿ ಅಭಿಯವ್ರಿಗೆ ಏನು ಮಾಡೋದು ಅಂತ. ಅವರು ಉಪ್ಪಿಟ್ಟು ಅಥವಾ ಪಲಾವ್ ಎರಡು, ಯಾಕಂದರೆ ಇರೋ ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಬೇಕು. ಮತ್ತು ಮೊನ್ನೆ ತೊಗರಿ ಕಾಳೆಲ್ಲ ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ. ಸೊ ಅದೆಲ್ಲ ಖಾಲಿ ಆಗಬೇಕು ಅಂತ ಆ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಸೊ ನೋಡೋಣ. ಅದಕ್ಕಿಂತ ಮುಂಚೆ ಅಭಿಯವರು ಫೋನ್ ಮಾಡೋ ಅಂದರೆ ಬ್ಯುಸಿ ಇದ್ದಾರಂತೆ, ಏನೋ ಮೀಟಿಂಗ್ ಇದೆ ಅಂದರು. ಸೊ ಅದೇನೋ ಮಾತಾಡ್ತಿದ್ದಾರೆ. ಅವ್ರು ಮುಗಿಸ್ಕೊಂಡು ಮಾಡಿದ್ಮೇಲೆ ಏನು ಮಾಡೋದು ಅಂತ ಡಿಸೈಡ್ ಮಾಡ್ತೀನಿ. ಸದ್ಯಕ್ಕೆ ಇದು ಬಟ್ಟೆ ಎಲ್ಲ ಮಡಚಿಟ್ಟು ನಾಳೆ ನಾನು ಏನೇನು ತೊಗೊಂಡೋಗ್ಬೇಕು ಅಂತ ಒಂದು ಸ್ವಲ್ಪ ಮೈಂಡಲ್ಲೇ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ತೊಗೊಂಡೋಗ್ಬೇಕು. ಸೊ ನಾಳೆ ನಾನು ತುಂಬ ಕ್ಯಾರಿ ಮಾಡೋಕ್ಕಾಗಲ್ಲ. ಪಾಪು ಇಟ್ಕೊಂಡು ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ಅಭಿಯವರು ಕೆಲಸ ಇದೆ, ಎಲ್ಲ ಬಿಟ್ಕೊಡ್ತಾಯಿದ್ರು. ಸೊ ಹಾಗಾಗಿ ನಾವೇ ಹೋಗ್ತಾಯಿದ್ದೀವಿ. ಅವ್ರಿಗಂತೂ ನಮ್ಗೆ ಕಳ್ಸೋಕ್ಕೆ ಇಷ್ಟ ಇಲ್ಲ. ಅವ್ರು ಯಾವಾಗಲೂ ನಂಗೆ ಊರಿಗೆ ಕಳ್ಸೋಕ್ಕೆ ಇಷ್ಟ ಇಲ್ಲ. ಇಲ್ಲೇ ಇರಿ ನಂಗೆ ಬೇಜಾರಾಗುತ್ತೆ ಅಂತಾರೆ. ಬಟ್ ಮದುವೆ ಇರೋದ್ರಿಂದ ನಂಗೆ ಯಾವುದನ್ನು ಕೂಡ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ನೆಕ್ಸ್ಟು ನನ್ನ ತಮ್ಮನ ಮದುವೆ ಬಿಟ್ಟರೆ ನಮ್ಮ ಅಣ್ಣನ ಮದುವೆ, ಅದು ಬಿಟ್ಟರೆ ನನ್ನ ಮೈದ್ನೊಂದು. ಸೊ ಅವ್ರ ದಿನ ಲೇಟು. ಸದ್ಯಕ್ಕೆ ಇರೋದನ್ನು ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು, ಸೊ ಯಾವುದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡು ನಾಳೆ ಹೋಗ್ತಿದ್ದೀನಿ. ಸೊ ಭಾನುವಾರ ಹೋದರೆ ಸೋಮವಾರನೂ ಕೂಡ ಏನೇನೋ ಪ್ಲ್ಯಾನ್ಸ್ ಇದೆ. ಮತ್ತು ಮಂಗಳವಾರ ನಾನು ಗಂಡನ ಮನೆಗೆ ಹೋಗಬೇಕು. ಅಲ್ಲೋಗಿ ನನ್ನ ಸೀರೆ ಎಲ್ಲ ಇದೆ, ಅಲ್ಲೇ ಎತ್ಕೊಂಬರ್ಬೇಕು, ಪಾಪು ಬಟ್ಟೆ ಎಲ್ಲ. ಬುಧವಾರ ನನ್ನ ತಮ್ಮಂಗೆ ಅರಿಶಿನ ಶಾಸ್ತ್ರ. ಸೊ ಅಲ್ಲೋಗಬೇಕು. ಗುರುವಾರ ಮದುವೆ. ಸೊ ಗುರುವಾರ ಮದುವೆ ಮುಗಿಸ್ಕೊಂಡು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗೋದು. ತುಂಬ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀನಿ. ಅಪ್ ಟು ಗುರುವಾರ, ಅಪ್ ಟು ಸಂಡೇ, ಮಂಡೇವರೆಗೂ ಪ್ಲ್ಯಾನ್ಸ್ ಇದೆ. ಸೊ ಆದಷ್ಟು ವ್ಲಾಗ್ಸ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ ನನ್ನ ಏನದು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿಟ್ಟು ಹೋಗದಿರೋ ಬಟ್ಟೆನ ಒಣೆ ಹಾಕಿ, ಸೊ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಪ್ಯಾಕಿಂಗ್ ಮಾಡುವಾಗ ಸಿಗ್ತೀನಿ. ಸೊ ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ನಾನು ಸೀರೆ ತೊಗೊಂಡಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಆ ಸೀರೆನ ಸ್ಟಿಚ್ ಕೊಡೋಣ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ಚಿಕ್ಕಮ್ಮ ಕೊಡಿಸಿದ್ದು ಮೊನ್ನೆ ಮೈಸೂರಿಗೆ ಹೋದ್ವಾಗ ತಂದ್ವಲ್ಲ. ಸೊ ಆ 2 ಸೀರೆನೂ ಸ್ಟಿಚ್ ಕೊಡೋಣ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಡಿಸೈನ್ಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ಬೇರೆ ಪ್ಯಾಟ್ರನಲ್ಲಿ ಹೊಲ್ಸ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಸೀರೆನೂ ಮರಿದಂಗೆ ತೊಗೊಂಡೋಗ್ಬೇಕು. ನೋಡೋಣ, ಪಾಪು ಬರ್ತಡೇಗೆ ಏನೇನೋ ಪ್ಲ್ಯಾನ್ಸ್ ಇದೆ. ಸೊ ನೋಡೋಣ ಎಲ್ಲ ಹಿಂಗೆ ಆಗುತ್ತೆ ಅಂತ ಲಿಟ್ರಲಿ ಗೊತ್ತಿಲ್ಲ. ಸೊ ಇವಾಗ ನಾನು ತೋರಿಸ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತೊಗೊಂಡಿದ್ದ ಸ್ಯಾರಿ ಬಂದು ಇದು. ನನ್ನ ಹತ್ರ ಈ ಕಲರ್ ಇರಲಿಲ್ಲ. ಹೇಳ್ಬೇಕಂದ್ರೆ ನನ್ನ ಹತ್ರ ತುಂಬ ಸ್ಯಾರಿಗಳು ಇದೆ, ಬಟ್ ಒಂಥರ ಕೆಲವೊಂದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸಿಲ್ಲ. ಸೊ ಆ ಥರ. ಸೊ ಇದು ನನಗೆ ಫೇವ್ರೇಟ್ ಅಂತ ಹೇಳ್ಬೋದು, ನನ್ನ ಫೇವ್ರೇಟ್ ಕಲರ್ ಕೂಡ. ಸೊ ಈ ಯೆಲ್ಲೋ ಕಲರು. ಅವತ್ತು ನಾನು ಶಾಪಿಗೆ ಹೋಗಿದ್ದೆ. ಅವ್ರು ಯಾರೂ ಅಟೆಂಡ್ ಮಾಡ್ತಿರ್ಲಿಲ್ಲ. ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ನಾಳೆ ಅಂದರೆ ನಾನು ಇವತ್ತು ಹೋಗಿದ್ದೀನಿ. ತುಂಬಾ ರಶ್ ಇತ್ತು ಶಾಪು. ಬಟ್ ಸ್ಟಿಲ್ ನಾನು ಇದನ್ನು ನೋಡಿದೆ. ಇದನ್ನು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಸೊ ಇದನ್ನು ತೊಗೊಂಡೆ. ತುಂಬ ಚೆನ್ನಾಗಿದೆ. ನನಗೆ ಈ ಥರ ಯೆಲ್ಲೋ ಕಲರ್ ಅಂದ್ರೆ ತುಂಬ ಇಷ್ಟ. ಒಂಥರ ತುಂಬ ರಿಚಾಗಿ ಕಾಣಿಸುತ್ತೆ. ಸ್ಕಿನ್ ಕಲರ್ ವೈಟ್ ಇರೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಅದನ್ನು ತೊಗೊಂಡು, ಸೊ ನಂಗೆ ಯೆಲ್ಲೋ ಕಲರ್ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಸೊ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಈ ಸೀರೆ ತೊಗೊಂಡೆ. ಇದಕ್ಕೆ ಸಿಲ್ವರ್ ಕಲರ್ ಜರಿ ಕೊಟ್ಟಿದ್ದಾರೆ ಮತ್ತು ಕಾಂಟ್ರಾಸ್ಟ್ ಬ್ಲೌಸ್ ಇದೆ. ಸೊ ಕಾಂಟ್ರಾಸ್ಟಾಗಿ ನಮಗೆ ಈ ಥರ ರೆಡ್ ಕಲರ್ ಬ್ಲೌಸ್ ಇದೆ. ಸೊ ಯೆಲ್ಲೋ ರೆಡ್ ಕಾಂಬಿನೇಷನ್ ಇದೆ. ಸೊ ನಾನು ಅಂದ್ಕೊಂಡೆ ಬೇರೆ ಕಲರ್ ಬ್ಲೌಸ್ ಹೊಲ್ಸೋಣ ಅಂತ ಅಂದ್ಕೊಂಡೆ. ಆಮೇಲೆ ಒಂದು ಥಿಂಕ್ ಮಾಡಿದೆ, ಬ್ಲೌಸ್ ಇದು ಸ್ಟಿಚ್ ಮಾಡಿಸ್ಕೊಂಡ್ರು ಬೇರೆದಕ್ಕೂ ಮ್ಯಾಚ್ ಮಾಡ್ಕೋಬೋದು. ನಂಗೆ ಇದಕ್ಕೆ ಈ ಬ್ಲೌಸ್ ಬೇಡ ಅಂತಂದರೂ ಬೇರೆದು ಹೊಲ್ಸ್ಕೋಬೋದು. ಸೊ ಯಾಕಂದರೆ ರೆಡ್ ಕಲರ್ ಇದರಲ್ಲಿ ಏನೂ ಮೆನ್ಷನ್ ಆಗಿಲ್ಲ, ಜಸ್ಟ್ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿರೋದಲ್ವ ಅಂದ್ಕೊಂಡು ಇದೇ ಹೊಲ್ಸ್ಕೊಳ್ಳೋಣ, ತುಂಬ ರಿಚಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಇದೆಲ್ಲ ಹೆಂಗಾಗುತ್ತೆ ಅಂತ. ಸೊ ಇದನ್ನು ತೊಗೊಂಡೋಗ್ಬೇಕು ಮರಿದಾಗೆ. ನಾನು ಇಲ್ಲೇ ಕೊಡೋಣ ಅಂತ ಅಂದ್ಬಿಟ್ಟು ತಂದಿದ್ದೆ ಯಾವಾಗ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ. ಬಟ್ ಇವಾಗ ಪ್ಲ್ಯಾನ್ ಚೇಂಜ್ ಆಗಿದೆ. ಸೊ ಅಲ್ಲೇ ಕೊಡೋಣ, ಊರಲ್ಲಿ ಅಂದರೆ ಮಂಡ್ಯದಲ್ಲಿ ಕೊಡೋಣ ಅಂತ ಅಂದ್ಕೊಂಡು. ಸೊ ಇದನ್ನು ಇವಾಗ ತೊಗೊಂಡೋಗ್ಬೇಕು. ಸೊ ಅದಕ್ಕೆ ತೆಗೆದಿಟ್ಟೆ ಮರ್ತ್ಕೊಂಡ್ಬಿಡ್ತೀನಿ ಅಂತ. ಸೊ ಹಾಗೆ ಮಂತ್ರಾಲಯದಲ್ಲಿ ಹಾಕೊಂಡಿದ್ದ ಸ್ಯಾರಿನೂ ಕೂಡ ತೊಗೊಂಡೋಗಿ ಊರಿಗಿಟ್ಟು ಬೇರೆ ಸೀರೆ ತಂದು ಇಟ್ಕೊಬೇಕು ಇಲ್ಲಿಗೆ. ಬಿಕಾಸ್ ಅದಲ್ಲೇ ಒಂದು ಸಲ ಹಾಕೊಂಡ್ಬಿಟ್ಟಿದ್ದೀನಿ. ತುಂಬ ಸೀರೆಗಳಿದೆ, ತೊಗೊಂಬಂದು ಇಟ್ಕೊಬೇಕು 1-2-3 ಅಷ್ಟೇ. ಸೊ ಇವಾಗ ಬನ್ನಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ನಾನು
ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟು ಏನು ಎತ್ತ ಅಂತಲೇ ನಂಗೆ ಅರ್ಥ ಆಗ್ತಾಯಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿದೆ. ಪ್ರತಿದಿನ ನಾನು ವ್ಲಾಗ್ಸ್ ಮಾಡುವಾಗ ತುಂಬ ಎಲ್ಲ ಪ್ಲ್ಯಾಂಡ್ ಆಗಿ, ಸೊ ಇದಾದ್ಮೇಲೆ ಇದು ಅನ್ನೋ ಥರ ಇರುತ್ತೆ. ಬಟ್ ಇವತ್ತು ಯಾಕೋ ನನಗಂತೂ ಗೊತ್ತಿಲ್ಲ, ಬೆಳಿಗ್ಗೆಯಿಂದ ಒಂಥರ ಮೈಂಡ್ ಒಂಥರ ಬ್ಲಾಕ್ ಆದಂಗೆ, ಒಂಥರ ಬ್ಲ್ಯಾಂಕ್ ಆದಂಗೆ ಫೀಲ್ ಆಗ್ತೈತೆ. ಗೊತ್ತಿಲ್ಲ ವ್ಲಾಗ್ ಹೆಂಗೆ ಶೂಟ್ ಮಾಡಿದ್ದೀನಿ, ಹೆಂಗೆ ಹೋಗ್ತಿದ್ದೆ ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಸೊ ಹೋಪ್ ಅರ್ಥ ಮಾಡ್ಕೋತೀರಾ ಅಂದ್ಕೊತೀನಿ. ಸೊ ಅಷ್ಟೇ, ಇವಾಗ ಬಟ್ಟೆ ಒಣೆ ಹಾಕ್ಬಿಟ್ಟು ನಾನು ಫರ್ದರ್ ಕೆಲಸ ಮಾಡ್ತೀನಿ. ಮತ್ತೆ ಅದೇ ಹೇಳ್ತಿದ್ದೀನಿ ನಾನು, ತಡ್ಡಿ. ಸೊ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಸೀರೆ. ಕಲರ್ ಮಾತ್ರ ತುಂಬ ರಿಚ್ ಆಗಿದೆ. ಸೊ ಇದನ್ನು ತೊಗೊಂಡೋಗ್ಬೇಕು. ನಾನು ಏನು ಮಾಡ್ತೀನಿ ಅಂದರೆ ಲಗೇಜ್ ಬ್ಯಾಗ್ನ ನಾನು ಕಾಲೇಜ್ ಬ್ಯಾಗ್ ಒಳಗೆ ಹಾಕೊಂಡ್ಬಿಟ್ಟು ತೊಗೊಂಡೋಗ್ತೀನಿ. ಸೊ ಮದುವೆಗೆ ಎಲ್ಲ ತೊಗೊಂಡೋಗ್ಬೇಕಲ್ವಾ, ಸೊ ಅವಾಗ ಲಗೇಜ್ ಬ್ಯಾಗ್ ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪಾಪುದು ಕೂಡ ಬಟ್ಟೆಗಳೆಲ್ಲ ಏನೇನಿದೆ ಹಿಂಗಿದೆ ಅನ್ನೋದೇ ಇಲ್ಲ, ಎಲ್ಲನೂ ಇಟ್ಬಿಟ್ಟಿದ್ದೀನಿ. ಸೊ ಇವಾಗೆಲ್ಲ ತೆಗೆದು ಬಟ್ಟೆ ಯಾವ್ಯಾವುದು ಏನೇನಕ್ಕೆ ಹಾಕೋದು ಅಂತ ಸೆಲೆಕ್ಟ್ ಮಾಡಿ ಇಟ್ಕೋಬೇಕು. ಅವ್ನಿಗೆ ನೆರವಿ ಬೀಗ್ರೂಟಕ್ಕೆ ಅಂತ ತರಕ್ಕೋಗಿದ್ದ ಬಟ್ಟೆನೇ ಸಿಗಲಿಲ್ಲ. ಸೊ ನೋಡೋಣ, ಅಲ್ಲೇ ಮಂಡ್ಯದಲ್ಲಿ ತುಂಬ ಶಾಪ್ಸ್ ಇದೆ. ಈಸಿ ಬೈ ಮತ್ತು ವಿಶಾಲ್ ಮಾರ್ಟ್ ಇದೆ, ಮತ್ತು ಇನ್ನೇನಿದೆ ಫಸ್ಟ್ ಕ್ರೈ ಇದೆ. ಸೊ ನೋಡೋಣ, ಎಲ್ಲರೂ ಒಂದು ಕಡೆ ಹೋಗಿ ಪರ್ಚೇಸ್ ಮಾಡ್ಕೊಂಬರ್ತೀನಿ. ಊರಿಗೆ ಹೋದಾಗ ನಾನು ಮಂಡ್ಯಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಸೊ ಅವತ್ತೇ ಹೋಗಿ ತೊಗೊಂಬರೋಣ ಅಂತ ಬಂದುಬಿಟ್ಟೆ. ತುಂಬ ಟೈಮ್ ಆಯಿತು ಅಂತ, ನಾನು ಆಲ್ರೆಡಿ 5:30 ಹೋಗಿದ್ದು 6:30 ಆಯಿತು. ಸೊ ನಾನು ಸುಮ್ಮನೆ ಹಂಗೆ ನನ್ನ ಡ್ರೆಸ್ಸಸ್ ಅದು ಇದು ಎಲ್ಲ ಕಲೆಕ್ಷನ್ಸ್ನ ನೋಡ್ತಾ ಇದ್ದೆ, ಯಾವುದೂ ಕೂಡ ತೊಗೊಳ್ಳಿಲ್ಲ. ನೋಡಿಕೊಂಡು ಸುಮ್ಮನೆ ಬಂದೆ ಅಷ್ಟೇ. ಸೊ ಬನ್ನಿ, ಇವಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಷ್ಟೊತ್ತಿಂದ ಹೇಳ್ತಾನೆ ಇದ್ದೀನಿ, ಮತ್ತೆ ಮಾತಾಡ್ತಾನೆ ಇದ್ದೀನಿ. ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಮನೇಲಿ ಯಾವುದೇ ಒಂದು ಮದುವೆ ಕಾರ್ಯ ನಡೀತಿದೆ ಅಂದರೆ ಎಷ್ಟು ಸಂಭ್ರಮ ಸಡಗರ ಇರುತ್ತಲ್ವಾ. ಸೊ ಇವಾಗಲೂ ಹಂಗೆ ನಮ್ಮ ಮನಸ್ಸಲ್ಲಿ ಅಷ್ಟೊಂದು ಸಂಭ್ರಮ ಸಡಗರ ನಡೀತಿದೆ ಅಂತ ಹೇಳ್ಬೋದು. ಸೊ ನನಗಂತೂ ಎಷ್ಟು ಖುಷಿ ಆಗ್ತಾಯಿತ್ತು. ನನ್ನ ತಮ್ಮನ ಮದುವೆಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತೀನಿ, ಹೋಗ್ತೀನಿ ಅಂತ ಹೇಳ್ಕೊಳಕ್ಕೇ ಒಂಥರ ಫುಲ್ಲು ಖುಷಿ ಆಗ್ತಾಯಿತ್ತು ಮನಸ್ಸಿಗೆ. ಸೊ ನಾನಿಲ್ಲಿ ಬಟ್ಟೆನೆಲ್ಲನೂ ಫೋಲ್ಡ್ ಮಾಡಿ ಇಟ್ಟು ನಾನು ಅಡುಗೆ ಎಲ್ಲ ಮಾಡಿ ಮುಗಿಸಿ, ನನ್ನ ಕೆಲಸ ಅಂದರೆ ಬಟ್ಟೆನೆಲ್ಲನೂ ಒಣೆ ಹಾಕಿ ಎಲ್ಲ ಕೆಲಸ ಮುಗಿಸಿ ಮತ್ತೆ ನಾನು ಪ್ಯಾಕಿಂಗಿಗೆ ಬಂದೆ. ಸೊ ಊಟನೂ ಮುಗಿಸ್ಕೊಂಡು ಬಂದು ಪ್ಯಾಕಿಂಗ್ ಮಾಡಿ ಮುಗಿಸ್ಕೊಂಡೆ. ಸೊ ಒಂದು ಅಂದಾಜಾಗಿ ಒಂದು ರಫಾಗಿ ಏನೇನು ತೊಗೊಂಡೋಗ್ಬೇಕು ಅಂತ ಮೈಂಡಲ್ಲಿ ಓಡ್ತಾಯಿತ್ತು. ಸೊ ನಾನು ನನ್ನ ಸೀರೆನ ಸ್ಟಿಚ್ಗೆ ಅಂದ್ಬಿಟ್ಟು ಅದೊಂದು ಎತ್ತಿಟ್ಕೊಂಡೆ. ಪಾಪುಗೆ ಹೊಸ್ದಾಗಿ ಏನು ಬಟ್ಟೆ ತೊಗೊಂಡಿದ್ದೆ, ಸೊ ಅದನ್ನು ಕೂಡ ಎಲ್ಲ ಎತ್ತಿಟ್ಕೊಂಡೆ. ನನ್ನ ಹತ್ರ 2 ಅರಿಶಿನ ಅಂದರೆ ಯೆಲ್ಲೋ ಕಲರ್ ಡ್ರೆಸ್ ಇತ್ತು. ಸೊ ಅರಿಶಿನ ಶಾಸ್ತ್ರಕ್ಕೆ ಯೆಲ್ಲೋ ಕಲರ್ ಡ್ರೆಸ್ ಬೇಕಲ್ವಾ, ಸೊ ಅದನ್ನು ಕೂಡ ಎತ್ತಿಟ್ಕೋತಾ ಇದ್ದೆ ನೋಡಿ. ಸೊ ಅದಾದಮೇಲೆ ನನ್ನ ಗೋಲ್ಡ್ ಬ್ಯಾಂಗಲ್ಸ್ ನನ್ನ ಹತ್ರನೇ ಇತ್ತು, ಅದನ್ನು ಕೂಡ ಎತ್ತಿಟ್ಟಿದ್ದೆ ನನ್ನ ಕಬೋರ್ಡಲ್ಲಿ. ಸೊ ಅದನ್ನು ಕೂಡ ನೋಡಿ ಇಟ್ಕೊಂಡೆ, ಆಮೇಲೆ ಮರ್ತೋಗ್ಬಿಡ್ತೀನಿ ಅಂತ. ಸೊ ಅದಾದಮೇಲೆ ಪಾಪುಗೆ ಹೊಸ ಬಟ್ಟೆ ಯಾವ್ದು ತೊಗೊಂಡೋಗೋದು, ಯಾವ್ದು ಹಾಕ್ಕೊಂಡೋಗೋದು ಅಂತ ಮಕ್ಳಿಗೆ ಎಷ್ಟು ಬಟ್ಟೆ ತೊಗೊಂಡೋದ್ರೂ ಎಟ್ಕೋದಿಲ್ಲ. ಸೊ ಒಂದಷ್ಟು ಬಟ್ಟೆನ ಎತ್ತಿಟ್ಕೊಂಡಿದ್ದೀನಿ. ಯಾವ್ದು ಹಾಕ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಬಟ್ ಮಕ್ಳು ಬಟ್ಟೆ ಜಾಸ್ತಿ ಇದ್ದಷ್ಟು ಒಳ್ಳೆಯದು ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ನಾವು ಮದುವೆ ಮುಗಿಸ್ಕೊಂಡು ನಮ್ಮ ಆಂಟಿ ಮನೆಗೆ ಸ್ಟೇಯಿಂಗ್ ಹೋಗೋದ್ರಿಂದ ಸೊ ಹೆಂಗೆ ಏನು ಅಂತ ಗೊತ್ತಿಲ್ಲ ಅಲ್ವಾ. ಸೊ ಹಾಗಾಗಿ ಆ ಬಟ್ಟೆ ಎಲ್ಲನೂ ಎತ್ತಿಟ್ಕೊಂಡೆ. ಸೊ ಆಮೇಲೆ ನನಗೆ ಬೇಕಿರ್ತಕ್ಕಂಥ ಟಾಪ್ಸು ಮತ್ತು ಡ್ರೆಸ್ಸಸ್ಗಳನ್ನ ತೆಗೆದಿಟ್ಕೊಂಡೆ. ಸೊ ಯಾವ್ಯಾವಾಗ ಏನೇನು ಹಾಕ್ಕೊಂಡು ಹೋಗಬೇಕು ಮತ್ತು ನಾಳೆ ಬೆಳಗ್ಗೆ ಏನೇ ಹಾಕ್ಕೊಂಡು ಹೋಗಬೇಕು ಅಂತೆಲ್ಲನೂ ಕೂಡ ತೆಗೆದಿಟ್ಕೊಂಡು ಸೊ ಪ್ಯಾಕ್ ಮಾಡಿದೆ. ಅದ್ರ ಮಧ್ಯದಲ್ಲಿ ನನ್ನ ಮಗಂದು ತುಂಟತನ ತಡೆದು ಅಷ್ಟು ಮಟ್ಟಿಗೆ ಪ್ಯಾಕ್ ಮಾಡಿ ಮುಗಿಸ್ದೆ. ಆ ಬಿಯೋರು ರೇಗಿಸ್ತಾ ಇದ್ರು, ನೋಡು ಊರಿಗೆ ಹೋಗಬೇಕು ಅಂದರೆ ಊರಿಗೆ ಮುಂಚೆ ರೆಡಿ ಆಗಿಬಿಡ್ತಾಳೆ, ಆಲೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾಳೆ ಅಂತ. ಬಿಕಾಸ್ ನಾವು ಟ್ರೈನಲ್ಲಿ ಹೋಗಬೇಕು ಅಂತ ಫಿಕ್ಸ್ ಆಗಿತ್ತು. ಅವ್ರಿಗೂ ಕೂಡ ಕೆಲಸ ಇದೆ, ಅವ್ರು ನಮ್ಮನ್ನ ಡ್ರಾಪ್ ಮಾಡಿ ಅವ್ರ ಕೆಲಸಕ್ಕೆ ಹೋಗ್ಬೇಕಿರೋದ್ರಿಂದ 7:30ಗೆ ಟ್ರೈನ್ ಇತ್ತು. ಸೊ ಬೆಳಗ್ಗೆ ಎದ್ದು ಅವೆಲ್ಲ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ 2 ಬ್ಯಾಗ್ನ ಹಾಗಾಗಿ ರಾತ್ರಿನೇ ಪ್ಯಾಕ್ನ ಮಾಡಿಟ್ಬಿಡ್ತಾಯಿದ್ದೀನಿ. ಸೊ ಹಾಗೆ ನಾನಿಲ್ಲಿ 2 ಬ್ಯಾಗ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಒಂದು ಕಾಲೇಜ್ ಬ್ಯಾಗು, ಸೊ ಮತ್ತು ಇನ್ನೊಂದು ಲಗೇಜ್ ಬ್ಯಾಗ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಕಾಲೇಜ್ ಬ್ಯಾಗಲ್ಲಿ ನನ್ನ ಯೂಟ್ಯೂಬ್ ಎಸೆನ್ಷಿಯಲ್, ನನ್ನ ಮೈಕು, ನನ್ನ ಬ್ಲೂಟೂತ್, ಸೊ ಹಾಗೆ ನನ್ನ ಡೈರಿ ಒಂಥರ ನನ್ನ ಜೀವ ಇದ್ದಂಗೆ. ಯೂಟ್ಯೂಬಲ್ಲಿ ಡೇ 1ಇಂದನೂ ಅದರಲ್ಲಿ ಬರ್ಕೊಂಬಂದಿದ್ದೀನಿ. ಸೊ ಡೈರಿ ಹಳೇದಾಗಿದೆ, ಬಟ್ ಸ್ಟಿಲ್ ಸೊ ನಾಳೆ ಹಾಕೋಗ್ಬೇಕಾಗಿರೋ ಬಟ್ಟೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟೆ.
ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಆಯಿತು. ಸೊ ನಾನು ಪಲಾವ್ ಮಾಡಿದ್ದೆ, ಪಲಾವ್ ಎಲ್ಲ ತಿಂದ್ವಿ. ಸೊ ಎಲ್ಲ ಕೆಲಸ ಆಗಿದೆ. ಇವಾಗ ಸ್ವಲ್ಪ ಪಾತ್ರೆ ತೊಳಿಬೇಕು. ಪಾತ್ರೆ ಒಂದು ತೊಳೆದ್ರೆ ಎಲ್ಲ ಕೆಲಸನೂ ಮುಗೀತು. ಸೊ ನಾನು ಈ ಬ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ಸೀರಿಯಸ್ಲಿ ಒಂಥರ ಡೇಸ್ ಲೈಕ್ ಒಂಥರ ಬ್ಲ್ಯಾಂಕ್ ಥರ, ನನಗೆ ಏನಕ್ಕೂ ಗೊತ್ತಿಲ್ಲ. ಇವತ್ತೆಲ್ಲ ಫುಲ್ ಅದೇ ಥರ ಮೂಡಲ್ಲೇ ಇದೆ. ಮೇ ಬಿ ನಾಳೆ ಊರಿಗೆ ಹೋಗ್ತೀನಿ ಅನ್ನೋ ಎಕ್ಸೈಟ್ಮೆಂಟೋ ಖುಷಿನೇನೋ ಗೊತ್ತಿಲ್ಲ. ಸೊ ಏನೇ ಆದರೂ ಸರಿ, ಒಂದು ತಿಂಗಳು ಊರಲ್ಲಿ ಬಂದರೂ ಸರಿ, ನನಗಂತೂ ಊರ ಕಡೆಗೆ ಜ್ಞಾನ ಹೋಗ್ತಾ ಇರುತ್ತೆ ಹೊರತು ಇಲ್ಲಿರಬೇಕು ಆ ಥರ ಅನಿಸೋದೇ ಇಲ್ಲ. ಸೊ ಅವ್ರು ಅದೇ ಬೈತಾರೆ, ನಿಂಗೇನು ಇಷ್ಟೊಂದು ಊರು ಅಂತ ಇಷ್ಟೊಂದು ಅಟ್ಯಾಚ್ಮೆಂಟ್ ಅಂತ. ಸೊ ಗೊತ್ತಿಲ್ಲ, ಎಲ್ಲ ಹೆಣ್ಮಕ್ಳಿಗೂ ಹಂಗೆ ಅನಿಸುತ್ತೆ. ಸೊ ಎಲ್ಲ ಒಂದು ಲೆವೆಲಿಗೆ ಸೆಟ್ ಮಾಡ್ಕೊಂಡಾಗಿದೆ. ನಮ್ಮ ಮದುವೆಗೆ ಹಾಕ್ಕೊಳ್ಳೋ ಅಂಥ ಬಟ್ಟೆಗಳೆಲ್ಲ ಊರಲ್ಲಿದೆ ನನ್ನ ಗಂಡನ ಮನೆಯಲ್ಲಿ, ಹೋಗಿ ತರಬೇಕು. ಮತ್ತು ಮೇಕಪ್ ಅವ್ರಿಗೆ ಹೇಳಿದ್ದೀವಿ. ಸೊ ಹಾಗೆ ಮೆಹಂದಿ ಗೊತ್ತಿಲ್ಲ, ಏನೇನು ಡಿಸೈಡ್ ಮಾಡಿದ್ದಾರೆ. ನಾಳೆ ಹೋದರೆ ಅವ್ರ ಮನೆಗೆ ಅಲ್ಲೇ ಗೊತ್ತಾಗುತ್ತೆ ಏನೇನು ಪ್ಲ್ಯಾನ್ಸ್ ಅಂತ. ಸೊ ಅಷ್ಟೇ, ಎಲ್ಲ ಒಂದು ಲೆವೆಲಿಗೆ ಸೆಟ್ ಆಗಿದೆ. ಸೊ ಹಾಗೆ ಐಬ್ರೋಸ್ ಮಾಡಿಸ್ಕೊಳಕ್ಕೆ ಹೋಗಬೇಕು, ಪಾಪಕ್ಕೆ ಬಟ್ಟೆ ತೊಗೋಬೇಕು, ತುಂಬಾ ಕೆಲಸ ಇದೆ. ಸೊ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಅಪ್ಲೋಡ್ ಮಾಡೇ ಮಾಡ್ತೀನಿ ಕೂಡ. ಸೊ ಅಷ್ಟೇ, ಈ ವ್ಲಾಗ್ ಇಲ್ಲಿಗೆ ನಿಲ್ಲಿಸ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ನಾಳೆ ಮನ್ನೋಡೋ ಶಾಸ್ತ್ರ ಇದೆ. ಸೊ ಸಾಧ್ಯ ಆದಷ್ಟು ನಾಳೆನೂ ವೀಡಿಯೋ ಕವರ್ ಮಾಡಿ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಂಡ್ವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.